ಕರ್ನಾಟಕದಲ್ಲಿ ನೀರಿನ ಅಭಾವ ಹೆಚ್ಚಾಗಿರುವುದರಿಂದ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ತಂದೆ ತಾಯಂದಿರು ಕೂಡ ಪ್ರತಿಯೊಬ್ಬರು ಕೂಡ ಪ್ರಾಣಿ ಪಕ್ಷಿಗಳನ್ನು ಸಂರಕ್ಷಣೆ ಮಾಡುವಂಥ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ನಾವು ಕಣ್ಣಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕಾಗಿ ಅವರವರ ಗ್ರಾಮಗಳಲ್ಲಿ ನೀರುಗಳನ್ನು ಇಡೋದು, ಪಶು ಪಕ್ಷಿಗಳ ದಾಹ ತೀರಿಸುವಂಥ ಕೆಲಸ ಮಾಡೋದು, ಇಂಥ ಸೇವೆಗಳನ್ನ ಮಾಡ್ತಾಯಿದ್ದಾರೆ. ಅದಕ್ಕಾಗಿ ನಮ್ಮ ತಾಲೂಕುಗಳಲ್ಲೂ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಬೇಕು ಅಂತ ನಿಮಗೆ ಇದೊಂದು ಸಂದೇಶವನ್ನು ನೀಡ್ತಾ ಇದ್ದೀನಿ. ನಮಸ್ತೆ ಸ್ನೇಹಿತರೆ. ಈ ಬೇಸಿಗೆಯ ರಜದಲ್ಲಿ ಹಲವಾರು ಭಕ್ತಾದಿಗಳು ಸಾವನದುರ್ಗ ಪ್ರವಾಸಿ ತಾಣಕ್ಕೆ ಬರುವಂಥ ಭಕ್ತಾದಿಗಳಿಗೆ ನಮಸ್ಕರಿಸುತ್ತಾ, ಈ ವರ್ಷ ಮಳೆ ಆಗದ ಕಾರಣದಿಂದ ಬೆಟ್ಟಗುಡ್ಡಗಳಲ್ಲಿ ಇರುವಂಥ ಪ್ರಾಣಿ ಪಕ್ಷಿಗಳಿಗೆ ದಾಹ ತೀರಿಸುವುದಕ್ಕೆ ಅಂತ ಸಾವನದುರ್ಗ ಅರಣ್ಯ ರೋಡಿನಲ್ಲಿ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಪ್ಲಾಸ್ಟಿಕ್ ಬೇಸಿನ್ಗಳನ್ನು ಕಟ್ಟಿ ಸಿಮೆಂಟು ತೊಟ್ಟಿಗಳನ್ನು ಇಟ್ಟು ನೀರಾಯಿಸುವಂಥ ಸೇವೆಗಳನ್ನು ಮಾಡ್ತಾಯಿದ್ದೀವಿ. ಬಂಧುಗಳೇ, ಪ್ರವಾಸಿ ತಾಣಕ್ಕೆ ಅಂತ ಬರುವಂಥ ಭಕ್ತಾದಿಗಳು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಆ ತೊಟ್ಟಿಗಳಿಗೆ ನೀರು ಹಾಕಿ, ಆ ಬೇಸಿನ್ಗಳಿಗೆ ನೀರು ಹಾಯಿಸಿ ಆ ಪಶು ಪಕ್ಷಿಗಳ ದಾಹ ತೀರಿಸಿ ಅಂತ ಹೇಳ್ತಾ, ಈ ವರ್ಷ ಮಳೆ ಕಮ್ಮಿ ಇರುವುದರಿಂದ ಪಶು ಪಕ್ಷಿಗಳಿಗೆ ನೀರಿನ ಅಭಾವ ಹೆಚ್ಚಾಗುವ ಕಾರಣದಿಂದ ಎಲ್ಲ ನನ್ನ ಸಾರ್ವಜನಿಕರ ಸಹಾಯದಿಂದ ಈ ವರ್ಷ ಪಶು ಪಕ್ಷಿಗಳಿಗೆ ಅನುಕೂಲಕ್ಕಾಗಿ ಈ ಸೇವೆಗಳನ್ನು ಮಾಡಿದ್ದೇವೆ. ಭಕ್ತಾದಿಗಳಲ್ಲಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನೀರು ಹಾಕುವ ಮುಖೇನ ಇಂಥ ಸೇವೆಗಳನ್ನು ಮಾಡಿ ಅಂತ ಹೇಳ್ತಾ, ಮತ್ತೊಮ್ಮೆ ಬೆಂಗಳೂರಿನ ಸುಮಾರು ಜನ ಸಾವನದುರ್ಗ ಏಕಶಿಲಾ ಬೆಟ್ಟಕ್ಕೆ ಪ್ರವಾಸಿ ತಾಣಕ್ಕೆ ಬರುವಂಥ ಭಕ್ತಾದಿಗಳಿಗೆ ಒಂದಷ್ಟು ಇಂಥ ಸೇವೆಗಳನ್ನು ಮಾಡಿ ಅಂತ ಹೇಳ್ತಾ, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಿಮ್ಮ ಪ್ರೀತಿಯ ಧನಂಜಯ್, ಕರ್ನಾಟಕ ಪ್ರಾಣಿ ಪ್ರಿಯ. ಹಾಗೂ ನನ್ನ ಸುತ್ತಮುತ್ತ ಗ್ರಾಮಗಳಿಗೆ ನೀರು ಹೊಡೆಯುವಂಥ ಟ್ಯಾಕ್ಟರ್ ಮಾಲೀಕರಿಗೂ ಕೂಡ ಹಣೆ ಹಚ್ಚಿ ನಮಸ್ಕರಿಸುತ್ತಾ, ನೀವು ಹಾದು ಹೋಗುವಂಥ ಸಾವನದುರ್ಗ ಅರಣ್ಯ ರೋಡುಗಳಲ್ಲಿ ಅಕ್ಕಪಕ್ಕದಲ್ಲಿ ನೀರಿನ ತೊಟ್ಟಿಗಳನ್ನು ಇಟ್ಟಿದ್ದೀನಿ. ಬಂಧುಗಳೇ, ನಿಮ್ಮ ಕೈಯಾರ ಆ ತೊಟ್ಟಿಗಳಿಗೆ ನೀರು ಹಾಯಿಸುವ ಮುಖೇನ ಒಂದು ಸೇವೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ತುಂಬ ಧನ್ಯವಾದಗಳು. ಯಾವುದೇ ಹಣದ ಅವಶ್ಯಕತೆಗಾಗಲಿ ಅಧಿಕಾರದ ಆಸೆಗಾಗಲಿ ಇಂಥ ಸೇವೆಗಳನ್ನು ಮಾಡ್ತಾಯಿಲ್ಲ. ಹಾಗೂ ನಾವು ಮಾಡುವಂಥ ಸೇವೆಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಅರ್ಪಿಸುವುದು ಏನಕ್ಕೆ ಎಂದರೆ ಪ್ರೇರಣೆಗಾಗಿ, ಪ್ರಚಾರಕ್ಕಾಗಲ್ಲ, ಪ್ರೇರಣೆಗಾಗಿ. ಆ ಪ್ರೇರಣೆ ಏನು ಅಂದರೆ, ನಾವು ಮಾಡುವಂಥ ಸೇವೆಗಳನ್ನು ಮತ್ತೊಬ್ಬರು ನೋಡಿ ಅವರವರ ಗ್ರಾಮಗಳಲ್ಲಿ ಮಾಡ್ತಾರೆ ಎಂಬ ಭಾವನೆಯಿಂದ ಈ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಅರ್ಪಿಸೋದು.